ಸೊ ಇವಾಗ ಮೂರನೇ ಆಪ್ಷನ್ ಯಾವುದು ಗೂಗಲ್ ಸ್ಲೈಡ್ಸ್. ಸೊ ಇದು ಯಾವ ರೀತಿ ವರ್ಕ್ ಆಗತ್ತೆ ಅದನ್ನ ನಾವು ನೋಡೋಣ. ಸೊ ಗೂಗಲ್ ಡಾಕ್ ಮತ್ತು ಗೂಗಲ್ ಶೀಟ್ ಇರೋ ಹಾಗೇನೆ ಸೇಮ್ ಇದಕ್ಕೂ ಆಪ್ಷನ್ಸ್ ಗಳಿವೆ, ಆಮೇಲೆ ಸ್ಯಾಂಪಲ್ ಟೆಂಪ್ಲೇಟ್ಸ್ ಗಳಿವೆ, ಅದೇ ರೀತಿ ಬ್ಲಾಂಕ್ ಟೆಂಪ್ಲೇಟ್ನು ಇವೆ. ಸೊ ಲೆಟ್ ಅಸ್ ಟೇಕ್ ಅಪ್ ಬ್ಲಾಂಕ್ ಒನ್ ಫಸ್ಟ್. ಸೊ ಇದಕ್ಕೆ ಮತ್ತು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಗೆ ಏನು ಡಿಫರೆನ್ಸ್ ಇಲ್ಲ. ಸೊ ಇದು ಯಾವ ರೀತಿ ವರ್ಕ್ ಆಗತ್ತೆ ನಾವು ನೋಡೋಣ. ಸೊ ಇಲ್ಲಿ ನಾನು ಕಾಪಿ ಪೇಸ್ಟ್, ಎಸ್. ಸೊ ಇಲ್ಲೂ ಕಾಪಿ ಪೇಸ್ಟ್ ಆಗತ್ತೆ. ಅದೇ ರೀತಿ ನಾನು ನನ್ನ ಹೆಸರು ಟೈಪ್ ಮಾಡ್ತೀನಿ, ಪ್ರೆಸೆಂಟೆಡ್ ಬೈ. Department of Studies and Research in English, Rani Chennamma University, PG Center, Turvi, ಅಥವಾ ವಿಜಯ್. ಸೊ ಇದನ್ನ ಕನ್ನಡದಲ್ಲಿನೂ ಹಾಕೋಬಹುದು. ಸೊ what can we do? We can just copy, ಇಲ್ಲಿ ಮತ್ತೆ ಕಾಪಿ ಪೇಸ್ಟ್ ಮಾಡ್ಬಿಡೋಣ. ಪ್ರಸ್ತುತ ಪಡಿಸುವವರು ಡಾಕ್ಟರ್ ಫಯಾಜ್ ಅಹಮದ್ ಚಿಲ್ಕಲ್, ಇಂಗ್ಲಿಷ್ ಅಲ್ಲಿ ಅಧ್ಯಯನ ಮತ್ತು ಸಂಶೋಧನಾ ಇಲಾಖೆ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, PG ಸೆಂಟರ್, ತುರ್ವಿ, ವಿಜಯಪುರ. ಸೊ ಎರಡನ್ನು ನಾವು ಇಟ್ಕೋಬಹುದು. ಸೊ ಇದರದೊಂದು ಫಾಂಟ್ ಕಡಿಮೆ ಮಾಡ್ಕೊಂಡು ಸೊ ಈ ರೀತಿ ನಿಮ್ ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ಇಟ್ಕೋಬಹುದು, ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ನೀವು ಇಟ್ಕೋಬಹುದು. ಸೊ ಆಮೇಲೆ ಇದನ್ನು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಎಡಿಟ್ ಮಾಡ್ಕೋಬಹುದು. ಸೊ ಇದು ಒಂದು ಪ್ಲೇನ್ ಪೇಜ್, ಸಿಂಪಲ್ ಪೇಜ್ ಅಲ್ಲಿ ಮಾಡಿದೀನಿ. ಅದೇ ರೀತಿ ನೀವು ಇದನ್ನ ಅದಕ್ಕೆ ಮತ್ತೆ ಸ್ವಲ್ಪ ಡಿಸೈನ್ ಗಳು ಮಾಡಬಹುದು. ಬೇರೆ ಬೇರೆ ಆಪ್ಷನ್ಸ್ ಗಳಿವೆ. ಸೊ ಮೈಕ್ರೋಸಾಫ್ಟ್ ಆಫೀಸ್ PPT ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲಿ ಏನ್ ಆಪ್ಷನ್ಸ್ ಗಳಿವೆ, ಸೇಮ್ ಆಪ್ಷನ್ಸ್ ಗಳು ಇಲ್ಲೂ ನಿಮ್ಗೆ ಲಭ್ಯವಿರುತ್ತವೆ. ಸೊ ಬೈ ಡಿಫಾಲ್ಟ್ ಇವೆ ಇವು. ಸೊ ಈಗ ನಿಮ್ದೇ ಒಂದು ಪೇಜ್ ಅನ್ನ ನೀವು ಡಿಸೈನ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಟೆಕ್ಸ್ಟ್ ಬಾಕ್ಸ್ ಇದೆ. ಟೆಕ್ಸ್ಟ್ ಬಾಕ್ಸ್ ಹಿಂಗ್ ಡ್ರ್ಯಾಗ್ ಮಾಡಿ ಬಿಟ್ರೆ ಅದು ತಾನೇ ಒಂದು ಬಾಕ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನೀವು ಏನು ಆಡ್ ಮಾಡಬಹುದು, ಬೇಕಾದ ಆಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಯರ್ ಆಡ್ ಮಾಡೋಣ, 2021. ಸೊ ಅಲೈನ್ಮೆಂಟ್ ಮಾಡೋಣ. ಸೊ ಇದು ಸೆಂಟ್ರಲಿ ತಗೊಂಡ್ಬರೋಣ. ಎಸ್, ನಾವು ಸೊ ಇದು ಬಹಳ ಪ್ಲೇನ್ ಕಾಣ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ನಾವು ಡಿಸೈನ್ ಮಾಡೋಣ. ಸೊ ನಾವು ಒಂದು ಇಮೇಜ್ ಅನ್ನು ಇನ್ಸರ್ಟ್ ಮಾಡಬಹುದು. ಸರ್ಚ್ ದ ವೆಬ್.
search for images. So na illi Rani Chennamma University logo ಅಂತ ಹೇಳಿ ಟೈಪ್ ಮಾಡ್ತೀನಿ. ಬಹುಶಃ ವೆಬ್ಸೈಟ್ ಅಲ್ಲಿ ಲಭ್ಯವಿಲ್ಲ. ಓಕೆ, ನಾನು ಕರ್ನಾಟಕ ನಮ್ಮ ರಾಜ್ಯದ ಧ್ವಜವನ್ನು ಇಲ್ಲಿ ಇನ್ಸರ್ಟ್ ಮಾಡಿದ್ದೇನೆ. ಸೊ ನೀವು ಎಲ್ಲಿ ಬೇಕಾದಲ್ಲಿ ಅದನ್ನು ಲೆಫ್ಟ್ ಸೈಡ್, ರೈಟ್ ಸೈಡ್, ಬಾಟಮ್, ಲೆಫ್ಟ್ ಸೈಡ್, ಬಾಟಮ್ ಎಲ್ಲಿ ಬೇಕಾದಲ್ಲಿ ನೀವು ಅದನ್ನು ಇಡಬಹುದು. ಸೊ ಅದರಲ್ಲಿ ಅದೇ ರೀತಿ ಚೇಂಜ್ ಬ್ಯಾಕ್ ಗ್ರೌಂಡ್ ಮಾಡೋದು. ಕಲರ್ ಪ್ಲೇನ್ ಆಗಿದೆ, ಸೊ ಅದಕ್ಕಾಗಿ ನಾವು ಏನ್ ಮಾಡೋಣ, ಇದನ್ನು ಸ್ವಲ್ಪ ಕಲರ್ ಚೇಂಜ್ ಮಾಡೋಣ, ಸ್ವಲ್ಪ ಆಕರ್ಷಣೆ ಮಾಡುವಾಗ ಮಾಡೋಣ. ಸೊ ನಾವು ದಿಸ್ ಇಸ್, ಸೊ ಇದು ಬಹಳ ಆಡ್ ಕಾಣ್ತಾ ಇದೆ. ಸಿಂಪಲ್ ಆಗಿ ಎಸ್. ಸೊ ಇದನ್ನು ಸಹ ನೀವು ಫಾರ್ಮೆಟ್ ಮಾಡಬಹುದು. ಫಾರ್ಮೆಟ್ ಆಪ್ಷನ್ಸ್, ಸೊ ನಾನಾ ತರಹದ ಆಪ್ಷನ್ಸ್ ಗಳು ಇಲ್ಲಿ ಲಭ್ಯವಾಗಿವೆ. ಸೊ ಅದೇ ರೀತಿ ನಾವು ಇದನ್ನ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನಲ್ಲದೆ ನಾನು ಆಲ್ರೆಡಿ ಮೈಕ್ರೋಸಾಫ್ಟ್ ವರ್ಡ್ ಅಥವಾ ಮೈಕ್ರೋಸಾಫ್ಟ್ PPT ಇಲ್ಲಿ ಸೇವ್ ಮಾಡಿದಂತ ಫೈಲ್ ಅನ್ನು ಸಹ ನಾನಿಲ್ಲಿ ಅಪ್ಲೋಡ್ ಮಾಡಬಲ್ಲೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗಾಗಿ ಓಪನ್, ಇಲ್ಲಿ ಪ್ರೆಸೆಂಟೇಷನ್ಸ್ ನೋಡಿ, ಶೇರ್ಡ್ ವಿತ್ ಮೀ, ಅಪ್ಲೋಡ್. ಸೊ ಸೆಲೆಕ್ಟ್ ಅ ಫೈಲ್ ಫ್ರಮ್ ಯುವರ್ ಡಿವೈಸ್. ಇದನ್ನ ಆಪ್ಷನ್ ಕೊಟ್ಟಾಗ ನಾವು ನಮ್ಮ ಲೋಕಲ್ ಹಾರ್ಡ್ ಡಿಸ್ಕ್ ಅಲ್ಲಿಂದ ನಾವು ಅಪ್ಲೋಡ್ ಮಾಡಬಹುದು. ಸೊ ಇಲ್ಲಿ ಒಂದು PPT ಆಲ್ರೆಡಿ ನಾ ಪ್ರೆಸೆಂಟ್ ಮಾಡಿದ್ದು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಕಾಣಬಹುದು. ಅದೇ ರೀತಿ ಮತ್ತೊಂದು ಸೊ ಯಾವ ಬೇಕಾದ ಡಾಕ್ಯುಮೆಂಟ್, PPT ಆಗಲಿ ಅಥವಾ ಎಕ್ಸೆಲ್ ಶೀಟ್ ಆಗಲಿ ಅಥವಾ PDF ಆಗಲಿ, ಯಾವ್ದು ಬೇಕಾದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು. ಸೊ ಇಲ್ಲಿ ಇದು ಮತ್ತು ನ್ಯೂ ಸ್ಲೈಡ್ ಎಡಿಟ್ ಮಾಡ್ತೀವಿ ಅಥವಾ ಇದನ್ನ ಡಿಲೀಟು ಮಾಡಬಹುದು. ಸೊ ಸೇಮ್ ಆಪ್ಷನ್ಸ್, ಏನು ಇದರಲ್ಲಿ ಆಮೇಲೆ ಅದರಲ್ಲಿ ಏನೂ ಫರಕ್ ಇಲ್ಲ. ಸೊ ಅದೇ ರೀತಿ ನಾನು ಮತ್ತೊಂದು ಆಲ್ರೆಡಿ ಕ್ರಿಯೇಟ್ ಮಾಡಿದಂತ PPT ಅನ್ನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಆಲ್ರೆಡಿ ಇದು ಕ್ರಿಯೇಟ್ ಆಗಿದೆ. ಮತ್ತೊಮ್ಮೆ ಅದು ಸೇಮ್ ಫೈಲ್
ಅಪ್ಲೋಡ್ ಆಯ್ತು. ಸೊ ನೀವು ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ಆದ್ರೂ ಮಾಡಿ ಅಥವಾ ಗೂಗಲ್ ಸೊ ಈ ರೀತಿ ಸೇಮ್ ಏನೇನು ಫಾಂಟ್ ಆಗಲಿ ಡಿಸೈನ್ ಆಗಲಿ ಏನು ಒಂದು ಅಕ್ಷರ ಸಹ ಏನು ಚೇಂಜ್ ಆಗೋಲ್ಲ. ಸೊ ಇದನ್ನು ನಾವು ಸೇಮ್ ಆಸ್ ಇಟ್ ಈಸ್ ಇಲ್ಲಿ ನೋಡಿ ಶೇರ್ ಆಪ್ಷನ್ ಇದೆ ಮತ್ತೆ ನ್ಯೂ ಆಪ್ಷನ್ ಇದೆ ಮತ್ತೆ ಇಂಪೋರ್ಟ್ ಸ್ಲೈಡ್ಸ್. ಸೊ ಇಂಪೋರ್ಟ್ ಸ್ಲೈಡ್ಸ್ ನಾ ಯಾವುದು ಕ್ರಿಯೇಟ್ ಮಾಡಿ ಸೇವ್ ಮಾಡಿದ್ದೀನಿ ಅದರಿಂದ ನಾವು ಇದಕ್ಕೆ ಅಪ್ಲೋಡ್ ಮಾಡಬಹುದು. ಇಂಪೋರ್ಟ್ ಸ್ಲೈಡ್ಸ್ ಸೊ ಇಲ್ಲಿ ನೀವು ನೋಡಿದ್ರಿ ಇದು ಯಾವ ರೀತಿ ವರ್ಕ್ ಆಗತ್ತೆ. ಬೇರೆ ಸ್ಲೈಡ್ಸ್ ಅನ್ನು ನೀವು ಇದರಲ್ಲಿ ಕಾಪಿ ಪೇಸ್ಟ್ ಮಾಡುವ ಆಡ್ ಮಾಡಬಹುದು ಅಥವಾ ಎಡಿಟ್ ಮಾಡಬಹುದು. ಮತ್ತೆ ಮೇಕ್ ಎ ಕಾಪಿ ಎಂಟೈರ್ ಪ್ರೆಸೆಂಟೇಶನ್ ಅಥವಾ ಸಿಲೆಕ್ಟೆಡ್ ಸ್ಲೈಡ್ಸ್ ಅಷ್ಟೇ ನಾವು ಈಗ ಆಗಲೇ ನಾನು ಒಂದು ಸ್ಲೈಡ್ ಅನ್ನ ಆಡ್ ಮಾಡಿದೆ. ಸೊ ಅದನ್ನು ಬಿಟ್ಟು ನಾನು ಸೇವ್ ಮಾಡಬೇಕು. ಸೊ ಹಾಗಾಗಿ ನಾ ಏನ್ ಮಾಡ್ತೀನಿ ಇದು ಫೋಲ್ಡರ್ ನಾವು ಎಲ್ಲಿ ಸೇವ್ ಮಾಡ್ತಾರೆ ಕಂಪ್ಯೂಟರ್ ಅಲ್ಲಿ ಸೇವ್ ಮಾಡಬಹುದು ಅಥವಾ ಮೈ ಡ್ರೈವ್ ಕ್ಲೌಡ್ ಅಲ್ಲಿ ನಾವು ಸೇವ್ ಮಾಡಬಹುದು. ಆದ್ರೆ ನಾ ಕಂಪ್ಯೂಟರ್ ಅಲ್ಲಿ ಸೇವ್ ಮಾಡ್ತೀನಿ. ಮೈ ಡ್ರೈವ್ ಸೊ ಇದನ್ನ ಡಿಲೀಟ್ ಮಾಡ್ತೀನಿ. ಸೊ ಅದನ್ನ ಬಿಟ್ಟು ಸೇವ್ ಮಾಡಬಹುದು. ಸೊ ಅದೇ ರೀತಿ ಇಮೇಲ್ ಡೈರೆಕ್ಟ್ಲಿ ಇದನ್ನ ಇಮೇಲ್ ಮಾಡಬಹುದು. ಸೇಮ್ ಆಪ್ಷನ್ಸ್ ನೋ ಚೇಂಜ್ ಅಟ್ ಆಲ್. ಸೆಂಡ್ ಯುವರ್ ಸೆಲ್ಫ್ ಅ ಕಾಪಿ ಟು ನಾನು ಇನ್ನೊಂದು ಇಮೇಲ್ ಐ ಡಿಗೆ ಕಳಿಸ್ತೀನಿ. ಸೊ ಯು ಕ್ಯಾನ್ ಸೆಂಡ್ ಇಟ್ ಟು ಮಲ್ಟಿಪಲ್ ಪೀಪಲ್. ಒಂದ್ 2-3 ಜನಕ್ಕೂ ನೀವು ಕಳಿಸಬಹುದು. ಸೊ ಇಲ್ಲಿ ಮೆಸೇಜ್ ಗೂಗಲ್ ಡಾಕ್ PDF ಫಾರ್ಮೆಟ್ ಅಥವಾ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಫೈಲ್ ಅಥವಾ ಪ್ಲೇನ್ ಟೆಕ್ಸ್ಟ್. ಸೊ ಪ್ಲೇನ್ ಟೆಕ್ಸ್ಟ್ ಅಲ್ಲಿ ನಾ ಸೆಂಡ್ ಮಾಡ್ತೀನಿ. ಸೊ ಇಲ್ಲಿ ಏನು ಬಂದಿದೆ ಎಲ್ಲೋ ಚೆಕ್ ಮಾಡೋಣ. ಸೊ ಹಿಯರ್ ಯು ಕ್ಯಾನ್ ಸಿ ಹಿಯರ್. ಸೊ ಇಲ್ಲಿ ನಾ ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಸೇವ್ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ಶೀಟ್ ಮಾಡುವಾಗ ಆಮೇಲೆ ಗೂಗಲ್ ಡಾಕ್ ಮಾಡುವಾಗ ನಾ PDF ಫಾರ್ಮೆಟ್ ಅಲ್ಲಿ ಸೇವ್ ಮಾಡಿದ್ದೆ. ಸೊ ಅದು PDF ಅಲ್ಲಿ ಡೌನ್ಲೋಡ್ ಆಗಿತ್ತು. ಸೊ ಇಲ್ಲಿ ನೋಡಿ ಸೊ ಅದು ಪೂರ್ತಿ PPT ವರ್ಡ್ ಫಾರ್ಮೆಟ್ ಅಲ್ಲಿ ಸೇವ್ ಆಗಿದೆ ಅಥವಾ ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಸೇವ್ ಆಗಿದೆ. ಸೊ ಅದೇ ರೀತಿ ನೀವು ಇಲ್ಲಿ ಸೆಂಡ್ ಮಾಡುವಾಗ ಅದೊಂದು ಆಪ್ಷನ್ ಇಮೇಲ್ ದಿಸ್ ಫೈಲ್ ಆಪ್ಷನ್ ಅವೈಲೇಬಲ್ ಇರುತ್ತೆ. ನೀವು PDF ಫಾರ್ಮೆಟ್ ಅಲ್ಲಿ ಕಳಿಸಬಹುದು ಅಥವಾ PPT ಫಾರ್ಮೆಟ್ ಅಲ್ಲಿ ಕಳಿಸಬಹುದು ಅಥವಾ ಪ್ಲೇನ್ ಟೆಕ್ಸ್ಟ್ ಅಲ್ಲಿ ನೀವು ಕಳಿಸಬಹುದು. ಸೊ ಅದೇ ರೀತಿ ಟು ಅಂದ್ರೆ ಬಹಳಷ್ಟು ಮಂದಿಗೆ ನೀವು ಕಳಿಸಬಹುದು. ಯು ಕ್ಯಾನ್ ಸೆಂಡ್ ಟು ಮಲ್ಟಿಪಲ್ ಪೀಪಲ್ ಅಟ್ ಎ ಟೈಮ್. ಸೊ ಇಲ್ಲಿ ಬೇರೆ ಆಪ್ಷನ್ಸ್ ರೀನೇಮ್ ಮಾಡಬಹುದು. ಸೊ ಇಲ್ಲಿ ನೋಡಿ PPT ಆನ್ ಪೋಸ್ಟ್ ಡಯಾಸ್ಪೋರಾ ಅಂತ ಸೇವ್ ಮಾಡಿರ್ತೀನಿ. ಇದು ಎಲ್ಲಿ ಸೇವ್ ಮಾಡ್ಬೇಕಂತ ಆಪ್ಷನ್ ಕೇಳುತ್ತೆ. ಸೊ ಇನ್ ಮೈ ಡ್ರೈವ್ ಇದೆ ಅದು. ಸೊ ಮೈ ಡ್ರೈವ್ ಅಲ್ಲಿ ಸೊ ನಾವು ಕೆಲವೊಂದಿಷ್ಟು ಫೋಲ್ಡರ್ಸ್ ಗಳನ್ನ ಮಾಡಿದ್ದೀನಿ. ಸೊ ಇಲ್ಲಿ ನಾನು PhD ಅಂತ ಹೇಳಿ ಇಲ್ಲಿ ಮೂವ್ ಮಾಡ್ತೀನಿ. ಸೊ ಇಲ್ಲಿ ನೀವು ಮೈ ಡ್ರೈವ್ ಅಲ್ಲಿ PhD ಫೋಲ್ಡರ್ ಅಲ್ಲಿ ಅದು ಸೇವ್ ಆಗಿರುತ್ತೆ. ಅದೇ ರೀತಿ ವರ್ಜನ್ ಹಿಸ್ಟ್ರಿ, rename, move, add a shortcut to drive, move to bin, ಇವೆಲ್ಲ ಸೇಮ್ ಫೀಚರ್ಸ್ ಇವೆ. ಮತ್ತು ಎಡಿಟ್ ಅಲ್ಲಿ ನೀವು ಇದನ್ನು ಕಾಣಬಹುದು. ಅದೇ ರೀತಿ ವ್ಯೂ, ಪ್ರೆಸೆಂಟ್, ಮೋಷನ್, ಮಾಸ್ಟರ್, ಗ್ರಿಡ್ ವ್ಯೂ, ಝೂಮ್ ಮಾಡಬಹುದು ಮತ್ತು ಫುಲ್ ಸ್ಕ್ರೀನ್ ಅನ್ನು ಇಡಬಹುದು. ಸೊ ದಿಸ್ ಲೈಕ್ ದಿಸ್ ಅಥವಾ ಎಸ್ಕೇಪ್ ಬಟನ್ ಒತ್ತರೆ
ಮತ್ತೆ ಆ ಎಡಿಟ್ ಆಪ್ಷನ್ಸ್ ನಿಮ್ಗೆ ಕಾಣ್ತಾವ. ಸೊ ಇನ್ಸರ್ಟ್ ಆಡಿಯೋ ಅಂಡ್ ವಿಡಿಯೋ ಆಲ್ಸೋ. ಇದನ್ನ ಯಾವ ರೀತಿ ಮಾಡಬಹುದು ನೋಡೋಣ. ಆಡಿಯೋ ರೀಸೆಂಟ್ ಮೈ ಡ್ರೈವ್ ಅಲ್ಲಿ ಇದೆ, ಶೇರ್ಡ್ ವಿತ್ ಮೀ, ನನಗೆ ನನ್ನ ಜೊತೆ ಯಾರು ಶೇರ್ ಮಾಡ್ಕೊಂಡಿದ್ದಾರೆ ಅದನ್ನು ನಾವು ಅಪ್ಲೋಡ್ ಮಾಡಬಹುದು. ಈಗ ನಾವು ಒಂದು ಕಾನ್ಫರೆನ್ಸ್ ಮಾಡಿದಾಗ ನಮ್ಮ ಮಿನಿಸ್ಟ್ರಿಯಿಂದ ರಾಜೇಂದ್ರ ಚೆನ್ನಿ ಸರ್ ಒಂದು ತಮ್ದು ವಾಟ್ಸ್ಆಪ್ ಆಡಿಯೋನ ನಮ್ಗೆ ಕಳಿಸಿದ್ರು. ಸೊ ಅದನ್ನ ನೀವು ಇಲ್ಲಿ ಕಾಣಬಹುದು. ಸೊ ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಅದು ಇಲ್ಲಿ ಬಂದು ಸೇವ್ ಆಗಿದೆ. ಸೊ ಇಲ್ಲಿ ನಾನು ಪ್ಲೇ ಮಾಡ್ತೀನಿ. Hi students of Rani Chennamma University. ಓಕೆ. ಸೊ ಈ ರೀತಿ ನೀವು ಮ್ಯಾನ್ಯುಪುಲೇಟ್ ಮಾಡಬಹುದು, ಆಡ್ ಮಾಡಬಹುದು ಅಥವಾ ತೆಗಿಬಹುದು. ಸೊ ಅದೇ ರೀತಿ ಆಗಲೇ ನಾ ಇಮೇಜ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಆಮೇಲೆ ಟೆಕ್ಸ್ಟ್ ಬಾಕ್ಸ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಆಡಿಯೋ ನಾವು ಈಗ ತೋರಿಸಿದೆ, ವಿಡಿಯೋ ಸರ್ಚ್ ಮಾಡಬಹುದು ಅಥವಾ URL ಲಿಂಕ್ ಕಳಿಸಬಹುದು ಅಥವಾ ಗೂಗಲ್ ಡ್ರೈವ್ ಇಂದ ನೀವು ಸಹ ಕಳಿಸಬಹುದು. ಸೊ ಶೇರ್ಡ್ ವಿತ್ ಮೀ ಒಂದು ಫೈಲ್ ಇದೆ. ಸೊ ನಾ ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಇಂಟರ್ನೆಟ್ ಸ್ಪೀಡ್ ಎಷ್ಟಿದೆ ಅದ್ರ ಮೇಲೆ ಅದು ಅಪ್ಲೋಡ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಸೊ ಈ ರೀತಿ ನೀವು ಅದನ್ನ ಅಪ್ಲೋಡ್ ಮಾಡಬಹುದು ಅಥವಾ ಬೇಡಂದ್ರೆ ನೀವು ಅದನ್ನ ತೆಗಿಲಬಹುದು. ಸೊ ಇಲ್ಲಿ ನಾನು ಡಿಲೀಟ್ ಮಾಡ್ತೀನಿ. ಸೊ ಇಲ್ಲಿ ಬೇರೆ ಬೇರೆ ತರ ಶೇಪ್ಸ್ ಗಳು, ಆರೋಸ್ ಗಳು, ಕಾಲ್ಔಟ್ಸ್ ಇವನ್ನ ಸಹ ನೀವು ಆಡ್ ಮಾಡ್ಕೋಬಹುದು ಅಥವಾ ಬಳಸಬಹುದು. ಟೇಬಲ್ ಇದೆ, ಚಾರ್ಟ್ ಇದೆ, ಡಯಾಗ್ರಾಮ್ ಇದೆ, ವರ್ಡ್ ಆರ್ಟ್ ಇದೆ. ಸೊ ಈ ರೀತಿ ನೀವು ಆಡ್ ಮಾಡ್ಕೋಬಹುದು. ಬೇಡದ್ರೆ ಡಿಲೀಟ್ ಮಾಡಬಹುದು. ಸೊ ಇಷ್ಟೆಲ್ಲ ಆಪ್ಷನ್ಸ್ ಗಳಿವೆ. ಸೊ ಇಲ್ಲಿ ನ್ಯೂ ಸ್ಲೈಡ್ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ನಿಮ್ಗೆ ಇದನ್ನ ಮೇಲೂ ಕಳಿಸಬಹುದು, ಕೆಳಗೂ ತಗೋಬಹುದು. ಇದು ಮೇನ್ ಪೇಜ್ ಆಗಿರುತ್ತೆ. ಸೊ ಅದೇ ರೀತಿ ಸ್ಲೈಡ್, ನ್ಯೂ ಸ್ಲೈಡ್, ಡೂಪ್ಲಿಕೇಟ್ ಸ್ಲೈಡ್, ಡಿಲೀಟ್ ಸ್ಲೈಡ್, ಸ್ಕಿಪ್ ಸ್ಲೈಡ್, ಮೂವ್ ಸ್ಲೈಡ್, ಅಪ್ಲೈ ಲೇಔಟ್, ಬೇರೆ ಬೇರೆ ಡಿಸೈನ್ಸ್ ನೀವು ಇದನ್ನ ಅಪ್ಲೈ ಮಾಡಬಹುದು. ಸೊ ಅದೇ ರೀತಿ ಅರೇಂಜ್, ಆರ್ಡರ್ ಅರೇಂಜ್ ಮಾಡಬಹುದು, ಬ್ರಿಂಗ್ ಟು ಫ್ರಂಟ್, ಬ್ರಿಂಗ್ ಟು ಫಾರ್ವರ್ಡ್. ಸೊ ಈ ರೀತಿ ಸ್ಪೆಲ್ಲಿಂಗ್ ಕರೆಕ್ಷನ್ ಸಹ ಇದೆ. ಡಿಕ್ಷನರಿ ನೀವು ಆಡ್ ಮಾಡ್ಕೋಬಹುದು. ಮತ್ತೆ ವಾಯ್ಸ್ ಟೈಪ್ ಸ್ಪೀಕರ್ ನೋಟ್ಸ್ ಅನ್ನು ನೀವು ಆಡ್ ಮಾಡಬಹುದು. ಉದಾಹರಣೆಗಾಗಿ ಕ್ಲಿಕ್ ಟು ಸ್ಪೀಕ್, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಅದು ಟೈಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಪರ್ಮಿಷನ್ ಕೇಳುತ್ತೆ, ನಾವು ಅಲೋ ಅಂತ ಕೊಡಬೇಕು. ಹಲೋ, ಹೌ ಆರ್ ಯು? ಸೊ ಇದನ್ನ ಸ್ಟಾಪ್ ಮಾಡ್ತೀನಿ. ಸೊ ಇಲ್ಲಿ ನೀವು ಕಾಣಬಹುದು. ಸೊ ಸಮಟೈಮ್ಸ್ ನೀವು ಕೆಲವೊಮ್ಮೆ ಏನ್ ಮಾಡ್ಬೇಕು, ಏನಾದ್ರು ನೀವು ಓದೋದಿದೆ, ಸೊ ಯು ಡೋಂಟ್ ಹ್ಯಾವ್ ಟೈಮ್ ಟು, ನಿಮ್ಗೆ ಟೈಪ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಸೊ ಅದಕ್ಕಾಗಿ ನೀವು ಏನ್ ಮಾಡ್ಬೋದು, ಇಲ್ಲಿ ಈ ಆಪ್ಷನ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ಇದನ್ನ ಆಪ್ಷನ್ ಅನ್ನ ಯೂಸ್ ಮಾಡಿದ ಮೇಲೆ ನಾ ಇದನ್ನ ಓದ್ತೀನಿ. Diasporas are no more tormenting nowadays as the migrations are rarely forced and almost voluntary. ಸೊ ನೀವಲ್ಲಿ ಕಾಣಬಹುದು, ಕೆಲವೊಮ್ಮೆ ನಮ್ಮ ಪ್ರೊನೌನ್ಸಿಯೇಷನ್ ಮೇಲೆ ಡಿಪೆಂಡ್ ಇರುತ್ತೆ, ಕೆಲವೊಮ್ಮೆ ಅದು ಕರೆಕ್ಟ್ ಆಗಿ ಟೈಪ್ ಆಗೋಲ್ಲ. ಸೊ ಕನ್ನಡದ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಯು ಕ್ಯಾನ್ ಟ್ರೈ. ಓಕೆ, ಲೆಟ್ಸ್ ಸಿ. ಹೇಗಿದ್ದೀರಿ? Yes, it doesn't take Kannada words, only English. And then this option is there, also there here. Let's see, Kannada is there. Yes, Kannada. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ?
ದರಾ ಬೇಂದ್ರೆ ಅವರ ಕೃತಿ ನಾಕು ತಂತಿ. ಎಸ್, ಇಟ್ ವರ್ಕ್ಸ್. ಸೊ ಈ ರೀತಿ ನೀವು ಓದ್ತಾ ಹೋದ್ರೆ ಅದು ತಾನೇ ಟೈಪ್ ಮಾಡ್ತಾ ಹೋಗುತ್ತೆ. ಆಮೇಲೆ ಟೈಪ್ ಆದ್ಮೇಲೆ ಸೊ ಇದನ್ನ ನೀವು ಇಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಬಹುದು. ಸೊ ಇಲ್ಲಿ ಈ ಡಿಸೈನ್ ಅಷ್ಟು ಸೂಟೇಬಲ್ ಆಗಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ಅದರದ್ದು ಡಿಸೈನ್ ಚೇಂಜ್ ಮಾಡೋಣ. ನ್ಯೂ ಸ್ಲೈಡ್, ಅಪ್ಲೈ ಲೇಔಟ್, ಟೈಟಲ್ ಅಂಡ್ ಕ್ಯಾಪ್ಷನ್. ಓಕೆ, ಸೊ ಇಲ್ಲಿ ಪೇಸ್ಟ್ ಮಾಡಬಹುದು. ಸೊ ನೋಡಿ, ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಇದನ್ನು ಯಾವ ರೀತಿ ಆದ್ರೂ ನೀವು ಮ್ಯಾನಿಪ್ಯುಲೇಟ್ ಮಾಡಬಹುದು. ಸೊ ನಿಮ್ಗೆ ಯಾವ ಡಿಸೈನ್, ಯಾವ ಫಾಂಟ್, ಯಾವ ರೀತಿ ಸ್ಲೈಡ್ ಅದು ಆಗ್ಬೇಕು, ಅನಿಮೇಷನ್ ಯಾವ ರೀತಿ ಆಗ್ಬೇಕು, ಅದನ್ನ ಎಲ್ಲಾ ರೀತಿ ನೀವು ಅದನ್ನ ಚೇಂಜ್ ಮಾಡಬಹುದು, ಮ್ಯಾನಿಪ್ಯುಲೇಟ್ ಮಾಡಬಹುದು. ಇಲ್ಲಿ ಫಾಂಟ್ ಸೈಜ್ ಚೇಂಜ್ ಮಾಡ್ಬೇಕಂದ್ರೆ ಈ ಆಪ್ಷನ್ಸ್ ಅಲ್ಲಿ ನೀವು ಚೇಂಜ್ ಮಾಡಬಹುದು. ಅದೇ ರೀತಿ ಫಾಂಟ್ ಅನ್ನ ಸೈಜ್ ದೊಡ್ಡದು ಮಾಡಬಹುದು, ಆಮೇಲೆ ಬೋಲ್ಡ್ ಮಾಡಬಹುದು, ಇಟಾಲಿಕ್ ಮಾಡಬಹುದು, ಅಂಡರ್ಲೈನ್ ಮಾಡಬಹುದು, ಆಮೇಲೆ ಅದರದ್ದು ಕಲರು ಚೇಂಜ್ ಮಾಡಬಹುದು, ಆಮೇಲೆ ಹೈಲೈಟ್ ಮಾಡಬಹುದು. ಇದನ್ನಷ್ಟೇ. ಎಸ್, ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಇನ್ಸರ್ಟ್ ಲಿಂಕ್, ಇಲ್ಲಿ ಲಿಂಕ್ ಅನ್ನು ನೀವು ಇನ್ಸರ್ಟ್ ಮಾಡಬಹುದು. ಸ್ಲೈಡ್ಸ್ ಇನ್ ದಿಸ್ ಪ್ರೆಸೆಂಟೇಶನ್. ಸೊ ಸಪೋಸ್ ನನಗೆ ದರಾ ಬೇಂದ್ರೆ ಅವ್ರದ್ದು ಇನ್ಫಾರ್ಮೇಶನ್ ಇದೆ ವಿಕಿಪೀಡಿಯಾದಲ್ಲಿ, ಅದನ್ನ ನಾನು ಇಲ್ಲಿ ಕಾಪಿ ಮಾಡ್ಕೊಂತೀನಿ ಲಿಂಕ್. ಸೊ ದಿಸ್ ಇಸ್ ದಿ ಲಿಂಕ್. ಇಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. maybe some problem is there. Okay, so ಈ ರೀತಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ನಾ ಇದನ್ನ ಡಿಲೀಟ್ ಮಾಡ್ತೀನಿ. ಓಕೆ, ಸೊ ಒಂದು ಕನ್ನಡದಲ್ಲಿದೆ, ನೆಕ್ಸ್ಟ್ ಬಾಕಿ ಎಲ್ಲ ಇಂಗ್ಲಿಷ್ ಅಲ್ಲಿ ಇದೆ. ಸೊ ಇದು ಆಡ್ ಕಾಣ್ತಾ ಇದೆ. ಸೊ ನಾ ಏನ್ ಮಾಡ್ತೀನಿ, ಇದನ್ನ ಕಟ್ ಮಾಡ್ತೀನಿ. ಕಟ್ ಮಾಡಿ ಸೊ ಇಲ್ಲಿ ಆಪ್ಷನ್ ಇದೆ, ಪ್ರೆಸೆಂಟ್ ವ್ಯೂ, ಪ್ರೆಸೆಂಟ್ ಫ್ರಮ್ ಬಿಗಿನಿಂಗ್. ಸೊ ಈ ರೀತಿ ನೀವು ಡೈರೆಕ್ಟ್ಲಿ ಯಾವ ರೀತಿ ಅಲ್ಲಿ ಶೋ ಅಂತ ಬರುತ್ತಲ್ಲ ಆಪ್ಷನ್, ಸೊ ಅದೇ ರೀತಿ ಇಲ್ಲಿ ನೀವು ಡೈರೆಕ್ಟ್ ಇಲ್ಲಿ ಸ್ಟಾರ್ಟ್ ಮಾಡಬಹುದು. ಸೊ ಅದೇ ರೀತಿ ಪ್ರೆಸೆಂಟ್ ಆನ್ ಅನದರ್ ಸ್ಕ್ರೀನ್. ಸೊ ಇದು ಬೀನ್ಸ್ ಅದು ಇರ್ತಾವಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಅ ಕ್ರೋಮ್ ಕಾಸ್ಟಿಂಗ್. ಸೊ ಆ ರೀತಿನೂ ನೀವು ಮಾಡಬಹುದು. ಸಪೋಸ್ ನಿಮ್ ಪ್ರೊಜೆಕ್ಟ್ರಿಗೆ ಆ ಆಪ್ಷನ್ ಇದ್ರೆ ಅಥವಾ ಟಿವಿಗೆ ಇದ್ರೆ ನೀವು ಅದಕ್ಕೂ ಕಳಿಸಬಹುದು. ಸೊ ಆನ್ಲೈನ್ ಮುಖಾಂತರ ಯಾರು ಬೇಕಾದನ್ನು ಇದನ್ನ ಆಕ್ಸೆಸ್ ಮಾಡಬಹುದು ಮತ್ತು ಎಡಿಟ್ ಮಾಡಬಹುದು. ಸೊ ಅದನ್ನ ನಿಮ್ಗೆ ಬಿಟ್ಕೊಟ್ಟಿದ್ದು, ನೀವು ಅವರಿಗೆ ಎಡಿಟ್ ಮಾಡ್ಲಿಕ್ಕೆ ಆಪ್ಷನ್ ಕೊಡಬಹುದು ಅಥವಾ ಡಿಸೇಬಲ್ ಮಾಡಬಹುದು, ಎನೇಬಲ್ ಮಾಡಬಹುದು. ಸೊ ಈ ರೀತಿ ಇದು ವರ್ಕ್ ಆಗುತ್ತೆ. ಸೊ ಈ ಒಂದು ಲೆಕ್ಚರ್ ಅಲ್ಲಿ ನಾವು ಗೂಗಲ್ ಡಾಕ್ಸ್, ಗೂಗಲ್ ಶೀಟ್ಸ್ ಮತ್ತು ಗೂಗಲ್ ಸ್ಲೈಡ್ಸ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿ ನಾನು ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಸೊ I take this opportunity to thank the organizers of Ramanujan College for giving me an opportunity to share my expertise and knowledge about Google Docs on this platform. And I also take it an opportunity to thank Mr. Sanchit Kumar, who has helped me, guided me in order to upload and to create this video. I hope it will be benefited, the participants will be benefited with this. I end the lecture. Thank you so much.